ಮಕ್ಕಳದು ಪ್ರೋಗ್ರಾಮ್ ಇದೆ. ದಯಮಾಡಿ ನಮ್ಮೇಲೆ ಏನು ಬೇಜಾರು ತಿಳ್ಕೊಂಬೇಡಿ. ಎಲ್ಲ ನಗ್ತಾ ಇರಿ. ಒಬ್ಬರಾಗಿ ತುಂಬ ಕಷ್ಟಪಟ್ಟು ಇಷ್ಟು ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಅಷ್ಟೇ ಕಷ್ಟ ಇದೆ. ಏನೋ ದೇವರ ದಯ, ನಿಮ್ಮೆಲ್ಲರೂ ಆಶೀರ್ವಾದ. ಈ ಆಜುಬಾಜು ಹಳ್ಳಿಗಳವರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಮಕ್ಕಳನ್ನ ಸೇರಿಸಿ ಒಂದು ವಿದ್ಯಾಭ್ಯಾಸ ಕಲಿಸ್ಕೊಡಪ್ಪ ಅಂತ ಬಿಟ್ಟಿದ್ದೀವಿ. ಆ ಜವಾಬ್ದಾರಿ ಅವ್ರಿಗಿದೆ. ಅವರು ಮನೆತನ ಎಲ್ಲರೂ ಸೇರಿ ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನ ಜಯಗಳಿಸಬೇಕಂತ ನಿಮ್ಮೆಲ್ಲರೂ ಮುಂದೆ ತಿಳ್ಕೊಳ್ತಾ ಇದ್ದೀನಿ. ಪುಟಾಣಿ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಆಗಿ ಒಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಡ್ತಾರೆ. ಈ ದಿನ 9ನೇ ವರ್ಷದ ಜೀವನ್ ಪ್ರಗತಿ ಗೋಲ್ಡನ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಚಿಲ್ಡ್ರನ್ಸ್ ಪೇರೆಂಟ್ಸ್ ಡೇಗೆ ಇವತ್ತು ನಮ್ಮ ಶಾಸಕರಾದಂಥ SN ನಾಗಸಮನ್ ಅವರು ಬರಬೇಕಾಗಿತ್ತು. ಅವ್ರ ಕಾರಣಾಂತರಗಳಿಂದ ಬರೋಕ್ಕೆ ಅಲ್ಲಿಂದ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಬೆಂಗಳೂರಿಂದ ಕರೆ ಬಂತು. ಅವ್ರು ಅರ್ಜೆಂಟಾಗಿ ನಾನು ಓಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಿಂಗಣ್ಣ ಅವರಿಗೆ ನಾನು ಹೇಳಿದ್ರು ಓಟ್ ಅಟೆಂಡ್ ಮಾಡಿರಿ ಅಂತ. ಆಗಲೇ ನಮ್ಮ ಅಧ್ಯಕ್ಷರು ಕೇಂದ್ರದ ಅಧ್ಯಕ್ಷರು ಜೊತೆಯಲ್ಲೆಲ್ಲ ಬಂದರು. ಈ ದಿನ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮಗೆಲ್ಲ ಒಂದು ಅವಕಾಶ ಸಿಕ್ತು. ನಿಮ್ಮೆಲ್ಲ ಪೇರೆಂಟ್ಸ್ ನೋಡೋಕ್ಕೂ ನಿಮ್ಮನ್ನು ನೋಡೋಕ್ಕೂ ದಯವಿಟ್ಟು ನೀವು ಚೆನ್ನಾಗಿ ಓದಿ ವಿಜಯಪುರದಲ್ಲಿ ನಮ್ಮ ತಾಮಸನದಲ್ಲಿ ಓದಿರೋಂಥವ್ರು ಸುಮಾರು ಇವತ್ತು IAS IPS ಆಗಿರೋಂಥವ್ರು ಇದ್ದಾರೆ, ರಿಟೈರ್ಡ್ ಆಗಿರೋರು ಇದ್ದಾರೆ. ಹಾಗೆ ನೀವು ಮುಂದಿನ ಮಕ್ಕಳು ಚೆನ್ನಾಗಿ ಓದಿ ತಂದೆ ತಾಯಿಗಳು ಒಳ್ಳೆ ಹೆಸರು ತಗೊಬರ್ಬೇಕು, ನಿಮ್ಮ ಶಾಲೆಗೂ ಒಳ್ಳೆ ಹೆಸರು ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಿಸುತ್ತಾ ನನಗೆ ಭಾಷಣ ಮಾಡುವ ಅವಕಾಶ ಮತ್ತು ತಮ್ಮಲ್ಲಿಗೂ ಹೊಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. మా ఇంట్లో 5 జనాలు ఉంటే మేము చదువుకూడదు.